ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫ್ಯಾಮಿಲಿ ರಿಲೇಷನ್ಗಳ ಹೆಸರು ಇಂಗ್ಲೀಷ್ನಲ್ಲಿ ಕಲಿತಾ ಇದ್ದೀವಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಫಸ್ಟ್ ವರ್ಡ್ ಫಾದರ್. ಫಾದರ್ ಅಂದರೆ ತಂದೆ ಅಥವಾ ಅಪ್ಪ. ಮದರ್. ಮದರ್ ಅಂದರೆ ತಾಯಿ ಅಥವಾ ಅಮ್ಮ. ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಫಾದರ್ ಮೀನ್ಸ್ ಅಜ್ಜ, ತಾತ. ಗ್ರ್ಯಾಂಡ್ ಮದರ್. ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ. ಬ್ರದರ್. ಬ್ರದರ್ ಮೀನ್ಸ್ ಸಹೋದರ ಅಥವಾ ಅಣ್ಣ ತಮ್ಮ. ನೆಕ್ಸ್ಟ್ ವರ್ಡ್ ಎಲ್ಡರ್ ಬ್ರದರ್. ಎಲ್ಡರ್ ಬ್ರದರ್ ಅಂದರೆ ಅಣ್ಣ. ಅಣ್ಣನಿಗೆ ಇಂಗ್ಲೀಷ್ನಲ್ಲಿ ಎಲ್ಡರ್ ಬ್ರದರ್ ಅಂತಾರೆ. ಯಂಗರ್ ಬ್ರದರ್. ಯಂಗರ್ ಬ್ರದರ್ ಅಂದರೆ ತಮ್ಮ, ಚಿಕ್ಕ ತಮ್ಮನಿಗೆ ಯಂಗರ್ ಬ್ರದರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸಿಸ್ಟರ್. ಸಿಸ್ಟರ್ ಮೀನ್ಸ್ ಸಹೋದರಿ ಅಥವಾ ಅಕ್ಕ ತಂಗಿ. ಎಲ್ಡರ್ ಸಿಸ್ಟರ್. ಎಲ್ಡರ್ ಸಿಸ್ಟರ್ ಅಂದರೆ ಅಕ್ಕ. ಯಂಗರ್ ಸಿಸ್ಟರ್. ಯಂಗರ್ ಸಿಸ್ಟರ್ ಮೀನ್ಸ್ ತಂಗಿ. ನೆಕ್ಸ್ಟ್ ವರ್ಡ್ ಕಝಿನ್. ಕಝಿನ್ ಅಂದರೆ ಸೋದರ ಸಂಬಂಧಿ. ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳಿಗೆ ನಾವು ಕಝಿನ್ಸ್ ಅಂತೀವಿ. ಓಕೆ. ಅಂಕಲ್. ಅಂಕಲ್ ಅಂದರೆ ಚಿಕ್ಕಪ್ಪ ಅಥವಾ ಮಾವ. ಆಂಟ್. ಆಂಟ್ ಅಂದರೆ ಚಿಕ್ಕಮ್ಮ. ಬ್ರದರ್ ಇನ್ ಲಾ. ಬ್ರದರ್ ಇನ್ ಲಾ ಅಂದರೆ ಭಾವ ಅಥವಾ ಮೈದುನ. ಭಾವ ಅಥವಾ ಮೈದುನಿಗೆ ಇಂಗ್ಲೀಷ್ನಲ್ಲಿ ಬ್ರದರ್ ಇನ್ ಲಾ ಅಂತ ಹೇಳ್ತೀವಿ. ಸಿಸ್ಟರ್ ಇನ್ ಲಾ. ಸಿಸ್ಟರ್ ಇನ್ ಲಾ ಅಂದರೆ ಅತ್ತಿಗೆ ಅಥವಾ ನಾದಿನಿ. ಅತ್ತಿಗೆ ಅಥವಾ ನಾದಿನಿ. ನೆಕ್ಸ್ಟ್ ವರ್ಡ್ ಮದರ್ ಇನ್ ಲಾ. ಮದರ್ ಇನ್ ಲಾ ಅಂದರೆ ಅತ್ತೆ. ಅತ್ತೆಗೆ ನಾವು ಮದರ್ ಇನ್ ಲಾ ಅಂತ ಹೇಳ್ತೀವಿ. ಫಾದರ್ ಇನ್ ಲಾ, ಮಾವ. ಹಸ್ಬೆಂಡ್. ಹಸ್ಬೆಂಡ್ ಅಂದರೆ ಗಂಡ. ವೈಫ್. ವೈಫ್ ಮೀನ್ಸ್ ಹೆಂಡತಿ. ಹೆಂಡತಿಗೆ ಇಂಗ್ಲೀಷ್ನಲ್ಲಿ ವೈಫ್ ಅಂತ ಕರಿಬೇಕು. ಸನ್. ಸನ್ ಮೀನ್ಸ್ ಮಗ. ಡಾಟರ್. ಡಾಟರ್ ಅಂದರೆ ಮಗಳು. ನೆಫ್ಯೂ. ನೆಫ್ಯೂ ಮೀನ್ಸ್ ಅಣ್ಣನ ಅಥವಾ ತಮ್ಮನ ಮಗಗೆ ನಾವು ನೆಫ್ಯೂ ಅಂತೀವಿ. ಓಕೆ. ಅಣ್ಣನ ಅಥವಾ ತಮ್ಮನ ಮಗಗೆ ನೆಫ್ಯೂ ಅಂತ ಹೇಳ್ತೀವಿ. ನೀಸ್. ನೀಸ್ ಅಂದರೆ ಅಣ್ಣನ ಅಥವಾ ತಮ್ಮನ ಮಗಳು. ಅಣ್ಣನ ಮಗಳು ಅಥವಾ ತಮ್ಮನ ಮಗಳಿಗೆ ನಾವು ನೀಸ್ ಅಂತ ಕರಿಬೇಕು. ರಿಲೇಷನ್. ರಿಲೇಷನ್ ಅಂದರೆ ಸಂಬಂಧ. ಫ್ರೆಂಡ್. ಫ್ರೆಂಡ್ ಅಂದರೆ ಗೆಳೆಯ. ನೆಕ್ಸ್ಟ್ ವರ್ಡ್ ಚೈಲ್ಡ್. ಚೈಲ್ಡ್ ಮೀನ್ಸ್ ಮಗು. ಚಿಲ್ಡ್ರನ್. ಚಿಲ್ಡ್ರನ್ ಅಂದರೆ ಮಕ್ಕಳು. ಚೈಲ್ಡ್ ಅಂದರೆ ಮಗು, ಚಿಲ್ಡ್ರನ್ ಅಂದರೆ ಮಕ್ಕಳು. ಓಕೆ. ಅಡಾಪ್ಟೆಡ್ ಸನ್. ಅಡಾಪ್ಟೆಡ್ ಸನ್ ಅಂದರೆ ದತ್ತು ಪುತ್ರ. ಅಡಾಪ್ಟೆಡ್ ಡಾಟರ್. ಅಡಾಪ್ಟೆಡ್ ಡಾಟರ್ ಅಂದರೆ ದತ್ತು ಪುತ್ರಿ. ಸನ್ ಇನ್ ಲಾ. ಸನ್ ಇನ್ ಲಾ ಮೀನ್ಸ್ ಅಳಿಯ. ಅಳಿಯಗೆ ನಾವು ಇಂಗ್ಲೀಷ್ನಲ್ಲಿ ಸನ್ ಇನ್ ಲಾ ಕರಿತೀವಿ. ನೆಕ್ಸ್ಟ್ ವರ್ಡ್ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್. ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದರೆ ತಾಯಿಯ ತಂದೆ. ಓಕೆ. ಅದಕ್ಕೆ ನಾವು ಅಜ್ಜನೂ ಕೂಡ ಕರಿತೀವಿ. ಓಕೆ. ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್. ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅಂದರೆ ತಾಯಿಯ ತಾಯಿ ಅಥವಾ ಅಜ್ಜಿ. ಡಾಟರ್ ಇನ್ ಲಾ. ಡಾಟರ್ ಇನ್ ಲಾ ಅಂದರೆ ಸೊಸೆ. ಸೊಸೆಗೆ ನಾವು ಡಾಟರ್ ಇನ್ ಲಾ ಅಂತ ಹೇಳ್ತೀವಿ. ಲವರ್. ಲವರ್ ಮೀನ್ಸ್ ಪ್ರೇಮಿ. ಓನ್. ಓನ್ ಮೀನ್ಸ್ ಸ್ವಂತದು. ನೆಕ್ಸ್ಟ್ ವರ್ಡ್ ಮ್ಯಾಟರ್ನಲ್ ಅಂಕಲ್. ಮ್ಯಾಟರ್ನಲ್ ಅಂಕಲ್ ಅಂದರೆ ಸೋದರ ಮಾವ. ಮ್ಯಾಟರ್ನಲ್ ಆಂಟ್ ಅಂದರೆ ಸೋದರ ಅತ್ತೆ. ಸ್ಟೆಪ್ ಸನ್. ಸ್ಟೆಪ್ ಸನ್ ಅಂದರೆ ಮಲಮಗ. ಸ್ಟೆಪ್ ಸಿಸ್ಟರ್. ಸ್ಟೆಪ್ ಸಿಸ್ಟರ್ ಅಂದರೆ ಮಲತಂಗಿ. ಸ್ಟೆಪ್ ಫಾದರ್. ಸ್ಟೆಪ್ ಫಾದರ್ ಅಂದರೆ ಮಲತಂದೆ. ಸ್ಟೆಪ್ ಮದರ್ ಮೀನ್ಸ್ ಮಲತಾಯಿ. ಮಲತಾಯಿಗೆ ನಾವು ಸ್ಟೆಪ್ ಮದರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ.
ಸ್ಟೆಪ್ ಬ್ರದರ್ ಮಲ ಅಣ್ಣ. ಓಕೆ. ಸ್ಟೆಪ್ ಸನ್ ಮಲ ಮಗ. ಸ್ಟೆಪ್ ಸಿಸ್ಟರ್ ಮಲ ತಂಗಿ. ಸ್ಟೆಪ್ ಫಾದರ್ ಮಲ ತಂದೆ. ನೆಕ್ಸ್ಟ್ ವರ್ಡ್ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಅಂದರೆ ಪ್ರಿಯತಮೆ ಅಥವಾ ಗೆಳತಿ. ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್ ಮೀನ್ಸ್ ಪ್ರೀತಮ ಅಥವಾ ಗೆಳೆಯ. ನೈಬರ್. ನೈಬರ್ ಅಂದರೆ ಪಕ್ಕದ ಮನೆಯವರು, ನೆರೆಹೊರೆಯವರು ಅಂತ ಹೇಳ್ತೀವಲ್ಲ, ಅದಕ್ಕೆ ನೈಬರ್ ಅಂತ ಕರಿತೀವಿ. ಗೆಸ್ಟ್. ಗೆಸ್ಟ್ ಮೀನ್ಸ್ ಅತಿಥಿ. ಕಲೀಗ್. ಕಲೀಗ್ ಅಂದರೆ ಸಹೋದ್ಯೋಗಿ, ಜೊತೆ ಕೆಲಸ ಮಾಡೋವರಿಗೆ ನಾವು ಕಲೀಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಡ್ ಕ್ಲಾಸ್ಮೇಟ್. ಕ್ಲಾಸ್ಮೇಟ್ ಅಂದರೆ ಸಹಪಾಠಿ. ರೂಮ್ಮೇಟ್. ರೂಮ್ಮೇಟ್ ಅಂದರೆ ಕೋಣೆಯ ಜೊತೆಗಾರ, ರೂಮ್ಮೇಟ್. ಓಕೆ, ಅಥವಾ ಜೊತೆಗಾರ ಅಥವಾ ಜೊತೆಗಾರತಿ. ಓಕೆ. ಟೀಚರ್. ಟೀಚರ್ ಅಂದರೆ ಗುರು, ಅಧ್ಯಾಪಕರು, ಶಿಕ್ಷಕರು. ಓಕೆ. ರಿಲೇಟಿವ್. ರಿಲೇಟಿವ್ ಮೀನ್ಸ್ ಸಂಬಂಧಿಕ. ಪಪಿಲ್. ಪಪಿಲ್ means ಶಿಷ್ಯ. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.